ಬ್ರೇಕ್ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವಿಶೇಷ ಮುಖಾಮುಖಿ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಹೇಳ್ತಾ ಇದ್ರಿ ಈಗ ಆರ್ ಅಶೋಕ್ ಅವ್ರ ಬಗ್ಗೆ. ಈಗ ಬೊಮ್ಮನಹಳ್ಳಿ ಕ್ಷೇತ್ರದ ಬಗ್ಗೆ ಮಾತಾಡೋಂಗಿದ್ರೆ ಕಳೆದ 5 ವರ್ಷದಲ್ಲಿ ಅಭಿವೃದ್ಧಿಯೇ ಮೂಲ ಮಂತ್ರ ಅನ್ನೋದೇನಾದರೂ ಆಗಿದ್ರೆ ಅದು ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಅಂತೀರಾ? 100ಕ್ಕೆ 100. ಯಾಕೆಂದರೆ ಹಿಂದೆ ನಾನು ಹೇಳಿದಾಗೆ ಮುನ್ಸಿಪಲ್ ಕಾರ್ಪೊರೇಷನ್ ಇದ್ದಂಥದ್ದು. ಈ ಸಾರಿ ಬೆಂಗಳೂರಿನ ಬೃಹತ್ ಮಹಾನಗರ ಪಾಲಿಕೆಗೆ ಬೆಂಗಳೂರಿನ ಈ ಒಂದು ಬೊಮ್ಮನಹಳ್ಳಿ ಮತ್ತು ಸುತ್ತಮುತ್ತ ಭಾಗದ ಒಂದು 100 ಹಳ್ಳಿಗಳನ್ನು ಸೇರಿಸ್ಬೇಕು ಅಂತ ಹೊರಟಂಥ ಸಂದರ್ಭದಲ್ಲಿ ಆರ್ ಅಶೋಕ್ ಅವರ ಪಾತ್ರ ಪ್ರಮುಖ. ಯಾಕಂದರೆ ಅಭಿವೃದ್ಧಿ ಯಾಕಾಯಿತು ಅಂತ ಇದನ್ನು ಚಿಂತನೆ ಯಾರ್ದು ಅಂತ. ಯಾಕಂದರೆ 100 ಕೋಟಿ ರೂಪಾಯಿ ಅನುದಾನ ನಮಗೆ ಬರಬೇಕಂತ ಹೇಳಿದ್ರೆ ಆ ಬೃಹತ್ ಮಹಾನಗರ ಪಾಲಿಕೆಗೆ ಸೇರಿಸ್ತಾ ಇದ್ದಿದ್ರೆ ಬರ್ತಾ ಇರಲಿಲ್ಲ ಅಂತ. ಇದಕ್ಕೆ ಕಾರಣ BJP, ಅದಕ್ಕೆ ಕಾರಣ ಅಶೋಕ್ ಅವರು, ಅದಕ್ಕೆ ಕಾರಣ ಸತೀಶ್ ರೆಡ್ಡಿ ಅವರು. ಅಭಿವೃದ್ಧಿ ಆಗಬೇಕಂದ್ರೆ ಇದನ್ನು ನಾವು ಸೇರಿಸ್ಬೇಕಾಗಿತ್ತು. ಈಗ ಇನ್ನೂ ಅನೇಕ ಹಳ್ಳಿಗಳಿದ್ದಾವೆ, ಅದನ್ನೆಲ್ಲ ಸೇರಿಸಿಲ್ಲ, ಇನ್ನೂ ಅಭಿವೃದ್ಧಿ ಆಗಿಲ್ಲ. ಆದ್ದರಿಂದ ಇದನ್ನು ಸೇರಿಸಿದಂಥ ಸಂದರ್ಭದಲ್ಲಿ ಸಾಕಷ್ಟು ಅಭಿವೃದ್ಧಿ, ಸಾಕಷ್ಟು ಅನುದಾನ ತಂದು ಕೆಲಸ ಮಾಡಿದ್ವಿ. ಇಷ್ಟು ಡ್ರಾಸ್ಟಿಕ್ ಚೇಂಜಸ್ ಆಗಬೇಕಂದ್ರೆ ನಾವು ಇದು ಬೃಹತ್ ಮಹಾನಗರ ಪಾಲಿಕೆಗೆ ಸೇರಿಸಲಿಲ್ಲ ಅಂತೇಳಿದರೆ ಯಾವುದೇ ರೀತಿಯಾಗಿ ಇನ್ನೂ 10 ವರ್ಷ ಆದ್ರೂ ಡೆವಲಪ್ಮೆಂಟ್ ಆಗ್ತಾ ಇರಲಿಲ್ಲ. ಮತ್ತು ಅನೇಕರು ಟೀಕೆ ಮಾಡಿದ್ರು ಹಿಂದೆ ವಿರೋಧ ಪಕ್ಷದವ್ರು, ಸೇರಿಸ್ಬಿಟ್ರು, ಹಣ ಬಿಡುಗಡೆ ಮಾಡ್ತಾ ಇಲ್ಲ, ಅದು ಇದು ಅಂತ. ಈಗ ಅವ್ರಿಗೆ ಒಂಥರ ಬಾಯಿ ಕಟ್ಟಿದಾಗಿದೆ. ಅಭಿವೃದ್ಧಿ ವಿಷಯನ ಮಾತಾಡ್ತಾ ಇಲ್ಲ ಅವರು ರಾಜಕಾರಣ ವಿಷಯವನ್ನು ಮಾತಾಡ್ತಾ ಇದ್ದಾರೆ ಈಗ ಹಾಗೆ ಹೀಗೆ ಅಂತ. ನಾನು ಹೇಳೋವಂಥದ್ದು, ಯಾವುದೇ ಒಬ್ಬ ರಾಜಕಾರಣಿಗೆ ಮಾನದಂಡ ಏನಾದರೂ ಇದ್ದರೆ ಅದು ಅವನು ಅಭಿವೃದ್ಧಿ ಮಾಡಿದಾನ ಅಥವಾ ಜನಗಳ ಹತ್ರ ಸರಿಯಾಗಿ ನಡ್ಕೊಂಡಿದ್ದಾನ, ಯಾವ ರೀತಿ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಜನಗಳ ಜೊತೆ ಮತ್ತು ಲೋಕಲ್ ಇರೋಂಥ ವಿಲೇಜಸ್ ಜೊತೆ ಸರಿಯಾದಂಥ ನಿಕಟ ಸಂಪರ್ಕ ಇಟ್ಕೊಂಡಿದ್ದಾನ, ಮತ್ತು ರೂಟ್ ಲೆವೆಲ್ ಕಾರ್ಯಕರ್ತರನ್ನು ಮುಟ್ಟಿದ್ದಾನ, ಇದು ತುಂಬ ಮುಖ್ಯ ಆಗ್ತದೆ ರಾಜಕಾರಣದಲ್ಲಿ. ಆದ್ದರಿಂದ BJPಗೆ ಸತೀಶ್ ರೆಡ್ಡಿಗೆ ಯಾಕೆ ವೋಟ್ ಹಾಕಬೇಕು ಅಂದರೆ ಅಭಿವೃದ್ಧಿ ವಿಷಯದಲ್ಲಿ ಮತ್ತು ಇದನ್ನು ಬೃಹತ್ ಮಹಾನಗರ ಪಾಲಿಕೆಗೆ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರವನ್ನು ಸೇರಿಸಿದಂಥದ್ದಕ್ಕೆ ನಾವು ಇಷ್ಟು ಅಭಿವೃದ್ಧಿ ಮಾಡೋಕ್ಕೆ ಕಾರಣನೇ ಅದು. ವಿರೋಧ ಪಕ್ಷದವರು ಬೇಡ ಅಂತ ಹೇಳಿದಾಗಲೂ ಕೂಡ ಬೆಂಗಳೂರು ಮಹಾನಗರ ಪಾಲಿಕೆ ಏನಿದೆ BBMPಗೆ ಬೊಮ್ಮನಹಳ್ಳಿನ ಸೇರಿಸಿದ್ರಿ, ಅಭಿವೃದ್ಧಿ ಮಾಡಿ ತೋರಿಸಿದ್ರಿ. ಅವ್ರಿಗೇನಂತ ಹೇಳಕ್ಕೆ ಇಷ್ಟಪಡ್ತೀರಿ ಈ ಟೈಮಲ್ಲಿ? ಹಳ್ಳಿಗಳನ್ನು ಸೇರಿಸೋದಕ್ಕೆ ವಿರೋಧ ಪಕ್ಷದವರ ಒಂದು ವಿರೋಧ ಇತ್ತು. ಮತ್ತು ಮುನ್ಸಿಪಲ್ ಕಾರ್ಪೊರೇಷನ್ ಸೇರಿಸಬಾರ್ದು, ಹೆಚ್ಚು ಅನುದಾನ ತರಲ್ಲ ಮಾಡಲ್ಲ ಅನ್ನೋ ಒಂದು ಮಾತುಗಳನ್ನು ವಿರೋಧ ಪಕ್ಷದವ್ರು ಮಾತಾಡ್ತಾಯಿದ್ರು, ಕಾಂಗ್ರೆಸ್ JDS ಅವರು. ಆದರೆ ನಾವು ಇವತ್ತು ಅದನ್ನು ಸೇರಿಸಿದ್ರಿಂದ ಈ ಭಾಗದ ಜನಕ್ಕೆ ತುಂಬ ಅನುಕೂಲ ಆಗಿದೆ. ಈ ಸರಿ 2013ನೇ ಇಸ್ವಿ ಚುನಾವಣೆಗೆ ಸತೀಶ್ ರೆಡ್ಡಿ ಅವರು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಜನತೆ ಮುಂದೆ ಯಾವೆಲ್ಲ ಮಾನದಂಡ ಇಟ್ಕೊಂಡು, ಯಾವೆಲ್ಲ ಪ್ರಣಾಳಿಕೆ ವಿಚಾರಗಳನ್ನ ಇಟ್ಕೊಂಡು ಜನರ ಬಳಿಗೆ ಹೋಗ್ತಾ ಇದ್ದಾರೆ? ಇಷ್ಟು ದಿನ ನಾವು ಮಾಡಿದಂಥದ್ದು ಬೇಸಿಕ್ ಲೆವೆಲ್, ಏನು ರಸ್ತೆಗಳು ಮತ್ತು ಸ್ಯಾನಿಟ್ರಿ ಪಾರ್ಕ್ಸ್ ಇರ್ಬೋದು, ಓವರ್ ಬ್ರಿಡ್ಜಸ್ ಇರ್ಬೋದು, ಮತ್ತು ರೇಷನ್ ಕಾರ್ಡ್ ಇರ್ಬೋದು, ಜನಗಳನ್ನು ಮುಟ್ಟುವಂಥ ಪ್ರತಿ ಗಲ್ಲಿಗಳಲ್ಲಿ ನಾವು ಅದನ್ನು ಕೆಲಸ ಮಾಡಿದ್ವಿ. ಈಗಿನ ಅಜೆಂಡಾ ಏನಂತ ಹೇಳಿದ್ರೆ ಈ ವರ್ಷದ 2013 ಮತ್ತು 2018ನೇ ಇಸ್ವಿವರೆಗೂ ನನ್ನ ಪ್ರೋಗ್ರಾಮ್ ಈ ಕಾನ್ಸ್ಟಿಟ್ಯುನ್ಸಿಗೆ HSR ಲೇಔಟ್ಗೆ ಮೋನೋ ಟ್ರೈನನ್ನು ತರುವಂಥದ್ದಕ್ಕೆ ನಮ್ಮ ಸರ್ಕಾರ ಒಪ್ಪಿಗೆಯನ್ನು ಕೊಡೋದಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀನಿ. ಆ ಮೋನೋ ಟ್ರೈನನ್ನು HSR ಲೇಔಟ್ಗೆ ತರುವಂಥದ್ದು, ಮತ್ತು ಎಲೆಕ್ಟ್ರಾನಿಕ್ ಸಿಟಿಗೆ ಮೆಟ್ರೋ ಟ್ರೈನನ್ನು ವಿಸ್ತರಣೆ ಮಾಡೋವಂಥದ್ದು. ಯಾಕೆಂದರೆ ಈಗಾಗಲೇ ಕೆಲಸ ಶುರುವಾಗಿದೆ, ಮೆಟ್ರೋ ಟ್ರೈನಿಂದ ಕೆಲಸನೂ ಕೂಡ ಶುರುವಾಗಿದೆ. ಮತ್ತು ಬನ್ನೇರುಘಟ್ಟ ರೋಡಲ್ಲಿ ಬನ್ನೇರುಘಟ್ಟವರೆಗೂ ಮೆಟ್ರೋ ಟ್ರೈನನ್ನು ತರೋವಂಥದ್ದು. ಇದು ಪ್ರಮುಖವಾದಂಥ ಯೋಜನೆ ನನ್ನ ಈ ಒಂದು 5 ವರ್ಷದಲ್ಲಿ. ಈಗ ನಮಗೆ ಪುಟ್ಟೇನಹಳ್ಳಿವರೆಗೂ ತಂದಂಥದ್ದಾಗಿದೆ, ಈಗ ಮೆಟ್ರೋ ತಂದುಬಿಟ್ಟಿದ್ದೀವಿ. ಈಗಾಗಲೇ ಓವರ್ ಬ್ರಿಡ್ಜ್ ಕಂಪ್ಲೀಟ್ ಆಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಟ್ರೈನು ಸಹ ಅಲ್ಲಿ ಬರೋಂಥದ್ದು, ಬಸ್ ಸ್ಟಾಪ್ಸ್, ಇದು ಮೆಟ್ರೋ ಸ್ಟೇಷನ್ಸು ಎಲ್ಲ ರೆಡಿ ಆಗ್ತಾಯಿದೆ. ಅಲ್ಲಿಗೆ ಬಸ್ ಕನೆಕ್ಷನ್ನು ಪ್ರತಿಯೊಂದು ಅಲ್ಲೇ ಕನೆಕ್ಟಿವಿಟಿ ಆಗುವಂಥದ್ದು. ಈಗಾಗಲೇ ಅಲ್ಲಿ ಪುಟ್ಟೇನಹಳ್ಳಿವರೆಗೂ, ಅದು ಬನಶಂಕರಿವರೆಗೂ ಸ್ಟಾಪ್ ಆಗಿತ್ತು, ಅದನ್ನು ಪುಟ್ಟೇನಹಳ್ಳಿವರೆಗೂ ವಿಸ್ತರಣೆ ಮಾಡಿ ಈಗ ನೈಸ್ ರೋಡ್ವರೆಗೂ ವಿಸ್ತರಣೆ ಆಗುವಂಥ ಕೆಲಸ ಈಗಾಗಲೇ ಆಗಿದೆ. ಅದಕ್ಕೆ ಅದು ಈಗಾಗಲೇ ಕಂಪ್ಲೀಟ್ ಆಗಿದೆ 90%, ಇನ್ನೊಂದು 10% ಬಾಕಿ ಇದೆ. ಅದಕ್ಕೆ ನಾನು ವಿಧಾನಸಭೆ ಒಳಗಡೆ ಯಡಿಯೂರಪ್ಪ ಅವ್ರ ಹತ್ರ ಅದರ ಪ್ರಸ್ತಾಪ ಮಾಡಿ ಅದಕ್ಕೆ ಒತ್ತಡ ತಂದು ಅದನ್ನು ಅಲ್ಲಿಗೆ ವಿಸ್ತರಣೆ ಮಾಡಿದಂಥದ್ದು. ಮತ್ತು ಈಗಾಗಲೇ ಕೆರೆಗಳ ಅಭಿವೃದ್ಧಿ ನಾವು ಶುರು ಮಾಡಿದ್ವಿ. ಸುಮಾರು 8 ಕೆರೆಗಳು ನನ್ನ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಬರ್ತದೆ. ಆ 8 ಕೆರೆಗಳಲ್ಲಿ ಈಗಾಗಲೇ ಟೆಂಡರ್ ಕರೆದು ಆ ಹದ್ದುಬಸ್ತನ್ನು ಬಂದೋಬಸ್ತ್ ಮಾಡೋವಂಥದ್ದು, ಮತ್ತು ಏನು ಸ್ಯಾನಿಟ್ರಿ ನೀರು ಬರ್ತಾಯಿತ್ತು ಅದನ್ನು ಹೊರಗಡೆ ತೆಗೆದುಕೊಂಡು ಹೋಗೋಂಥ ಪೈಪ್ಲೈನ್ಗೆ ಅದನ್ನು ನಾವು ಶುರು ಮಾಡಿದ್ವಿ. ಒಂದೊಂದು ಕೆರೆಗೆ 10 ಕೋಟಿ ರೂಪಾಯಿ ಅಷ್ಟು ಈಗಾಗಲೇ ಸ್ಯಾಂಕ್ಷನನ್ನು ಮಾಡಿಸಿದ್ದೀನಿ. ಕಾಂಪೌಂಡ್ ಆಗಿದೆ, ಕೆಲಸ ಶುರುವಾಗಿದೆ. ಮತ್ತು ಇನ್ನೂ ಮಹತ್ವಾಕಾಂಕ್ಷೆ ಯೋಜನೆ, ಪ್ರತಿಯೊಂದು ಲೇಔಟಲ್ಲಿ ಒಂದು ಬಸ್ ಸ್ಟೇಷನ್ಸ್ ಇಲ್ಲಿಂದ, ಯಾಕಂದರೆ ತಮಿಳ್ನಾಡಿಂದ ಬರೋಂಥ ಬಸ್ಸಸ್ಸು ಸಿಟಿ ಒಳಗಡೆ ಹೋಗಿ ತುಂಬ ಟ್ರಾಫಿಕ್ ಕಂಜೆಕ್ಷನ್ ಆಗ್ತಾಯಿದೆ. ಆದ್ದರಿಂದ ಅದು ಇನ್ನೂ ಹೊರಗಡೆ ಬರಬೇಕು. ಆ ಒಂದು ತಮಿಳ್ನಾಡಿಗೆ ಓಡೋಂಥ ಬಸ್ಸಸ್ಸು ಸಿಟಿ ಒಳಗಡೆ ಎಂಟ್ರಿ ಆಗದೆ ರೀತಿಯಲ್ಲಿ
ಹೊರಗಡೆ ಒಂದು ದೊಡ್ಡ ಸ್ಯಾಟಲೈಟ್ ಬಸ್ ಸ್ಟಾಪ್ ಥರ ಅದನ್ನು ಮಾಡೋವಂಥದ್ದಕ್ಕೆ ನಾನು ಹೊರಟಿದ್ದೀನಿ. ಇದು ನನಗೆ ಪ್ರಮುಖವಾದಂಥ ಚಿಂತನೆ. ಮತ್ತು ಕಾವೇರಿ 4 ಸ್ಟೇಜ್ ನಾವು ನೀರನ್ನು ಏನು ತಂದಿದ್ದೀವಿ ಅದೀಗ ವಾರಕ್ಕೆ 1 ದಿನ ಬರ್ತಾಯಿದೆ, ವಾರಕ್ಕೆ 3 ದಿನ ಕೊಡೋ ರೀತಿಯಲ್ಲಿ ಆಲ್ಟರ್ನೇಟ್ ಡೇಸು ಕೊಡೋವಂಥದ್ದು ಪ್ರಮುಖವಾದಂಥ ಯೋಜನೆಗಳಲ್ಲಿ ನಂದು ಇದು ಆಗಬೇಕಾಗಿದೆ. ಮತ್ತು ಎಲ್ಲೆಲ್ಲಿ ಟ್ರಾಫಿಕ್ಕು ಜಾಮ್ ಆಗ್ತಾಯಿದೆ ಅಲ್ಲಿ ಓವರ್ ಬ್ರಿಡ್ಜಸ್ಸು, ಅಂಡರ್ ಬ್ರಿಡ್ಜಸ್ಸನ್ನು ಈಗಾಗಲೇ ಪ್ಲ್ಯಾನ್ ಮಾಡಿ ಸಾವಿರಾರು ಕೋಟಿ ರೂಪಾಯಿ ಅನುದಾನನ ನಾವು ಈಗಾಗಲೇ ಫಿಕ್ಸ್ ಮಾಡಿಸಿದ್ವಿ. ಅದನ್ನು ಟೆಂಡ್ರನ್ನು ಕರೆದು ಕೆಲಸವನ್ನು ಶುರು ಮಾಡಬೇಕು. ಮತ್ತು ರೋಡ್ ವೈಡ್ನಿಂಗ್ ಆಗಬೇಕಾಗಿ ಪ್ರಮುಖವಾಗಿ ಹಳ್ಳಿಗಳಲ್ಲಿ ಹೆಚ್ಚು ಕಂಜೆಸ್ಟೆಡ್ ಇದೆ, ಅದು ರೋಡ್ ವೈಡ್ನಿಂಗ್ ಆಗಬೇಕಾಗಿದೆ. ಅದನ್ನೇ ಈ ವರ್ಷದಲ್ಲಿ, ಯಾಕೆಂದರೆ ಕಳೆದ ಸಾರಿ ನಾವು BBMPಯಲ್ಲಿ ಅಷ್ಟೊಂದು ಹಣ ಇರಲಿಲ್ಲ ನಮಗೆ. ಈಗ ಆ ಹಣ ಹೆಚ್ಚಿನ ಹಣ ನಾವು ತಂದು ಆ ರೋಡ್ ವೈಡ್ನಿಂಗನ್ನು ಮಾಡೋಂಥದ್ದು. ಯಾಕೆಂದರೆ ನಮ್ಮದೇ BBMP ಇದೆ, ನಮ್ಮ MP ಇರೋದ್ರಿಂದ ಉತ್ತಮವಾದಂಥ ಕೆಲಸ ಮಾಡೋದಕ್ಕೂ ಆಗ್ತದೆ. ಇನ್ನು ಬೇರೆ ಯಾರೋ ಬಂದರೆ ಅಭಿವೃದ್ಧಿ ಮಾಡೋದಕ್ಕೆ ಕುಂಠಿತ ಆಗ್ತದೆ. ಆದ್ದರಿಂದ ನನ್ನನ್ನು ಆರಿಸಿ ನನಗೆ ಇನ್ನೊಂದು ಸಾರಿ ಈ ಭಾಗದ ಜನ ನನಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ನನಗೆ. ನಾನು ಮನೆ ಹತ್ರ ಹೋದಾಗ, ಗಾರ್ಮೆಂಟ್ಸ್ಗೆ ಹೋದಾಗ, ಲೇಔಟ್ಸ್ಗೆ ಹೋದಾಗ, ಅಸೋಸಿಯೇಷನ್ಗೆ ಹೋದಾಗ, ಅಪಾರ್ಟ್ಮೆಂಟ್ಗೆ ಹೋದಾಗ ಎಲ್ಲರೂ ತುಂಬ ಪ್ರೀತಿಯಿಂದ ಮಾತಾಡ್ತಾರೆ. ಸರ್ ನೀವು ಚೇಂಜ್ ಮಾಡಿದ್ದೀರಾ ಬೊಮ್ಮನಹಳ್ಳಿನ, ಕೆಲಸ ಮಾಡಿ ತೋರಿಸಿದ್ದೀರಾ, ನೀವು ಖಂಡಿತ ನಿಮ್ಗೆ ವೋಟ್ ಮಾಡ್ತೀವಿ, ಯೋಚನೆ ಮಾಡಬೇಡಿ. ಇದಕ್ಕಿಂತ ವಿಶೇಷವಾಗಿ ತಾವೆಲ್ಲ ನೋಡಿದರೆ ಕರ್ನಾಟಕದಲ್ಲಿ BJPಗೆ ಅಪವಾದ ಮಾಡ್ತಾರೆ, ಮುಸ್ಲಿಂ ಜನಾಂಗ BJP ಜೊತೆ ಇಲ್ಲ ಅಂತ. ಅದನ್ನು ಚಾಲೆಂಜಿಂಗಾಗಿ ತಗೊಂಡು ನಾವೆಲ್ಲರ ಜೊತೆ ಇದ್ದೀವಿ. ರಾಷ್ಟ್ರೀಯತೆ ನಮ್ಮ ಮುಖ್ಯ ಉದ್ದೇಶ. ರಾಷ್ಟ್ರವನ್ನು ಪ್ರೀತಿಸುವಂಥವ್ರು ಎಲ್ಲರೂ ಒಟ್ಟಾಗಬೇಕು ಅಂತ ಮುಸ್ಲಿಂ ಬಾಂಧವರನ್ನ ನನ್ನ ಜೊತೆಗೆ ಇಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ಇಡೀ ಬೆಂಗಳೂರಲ್ಲಿ 14 ಸೀಟು ನಾವು ಮುಸ್ಲಿಂ ಕೊಟ್ಟಿದ್ವಿ BJPಯಿಂದ. ಅದರಲ್ಲಿ ಒಂದೇ ಒಂದು ಸೀಟು ಬೊಮ್ಮನಹಳ್ಳಿಯಲ್ಲಿ BJPಯಲ್ಲಿ ಗೆಲ್ಸ್ಕೊಂಡಂಥ ಒಬ್ಬ ಮುಸ್ಲಿಂ ಮಹಿಳೆಯನ್ನು ನಾನು ಗೆಲ್ಸ್ಕೊಂಡಿದ್ದೀನಿ, ಕಾರ್ಪೊರೇಟ್ರಾಗಿ ಗೆಲ್ಸ್ಕೊಂಡಿದ್ದೀನಿ. ಅದು 10,000 ಮತಗಳ ಅಂತರದಿಂದ ಗೆಲ್ಸ್ಕೊಂಡಿದ್ದೀನಿ. ಅಂದರೆ ಆ ಮುಸ್ಲಿಂ ಬಾಂಧವರು ಇವತ್ತು ಎಲ್ಲ ಮಸೀದಿಯ ಎಲ್ಲ ಹಿರಿಯರು ಸೇರಿ ನನಗೆ ಸಹಕಾರ ಮಾಡಿದ್ದಾರೆ. ಸರ್ ನೀವು ಪಾರ್ಟಿ ನೋಡಿ ನಾವು ವೋಟ್ ಮಾಡಲ್ಲ, ನಿಮ್ಮ ಡೆವಲಪ್ಮೆಂಟನ್ನು ನೋಡಿ ವೋಟ್ ಮಾಡ್ತೀವಿ ಅನ್ನೋ ಯೋಚನೆಯೂ ಕೆಲವು ಕಡೆ ಮಾತಾಡ್ತಾರೆ. ಮತ್ತು ಸತೀಶ್ ರೆಡ್ಡಿ ಅವರಿಗೆ ನೇರ ಈ ಸತಿ ಸ್ಪರ್ಧಿ ಯಾರು ಈ ಬೊಮ್ಮನಹಳ್ಳಿ? ಈ ಸಾರಿ ಇಲ್ಲಿ ನೇರ ಸ್ಪರ್ಧಿ ಕಾಂಗ್ರೆಸ್ಸೇ. ಅಲ್ಲಿ JDS ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಆದರೆ ಕಾಂಗ್ರೆಸ್ಸಲ್ಲಿ ಅಭ್ಯರ್ಥಿ ಬಗ್ಗೆ ಜನಗಳಿಗೆ ಒಂಥರ ಒಳ್ಳೆಯ ಅಭಿಪ್ರಾಯ ಇಲ್ಲ. ಆದ್ದರಿಂದ ಖಂಡಿತವಾಗ್ಲೂ ನಾನೇನು 5 ವರ್ಷ ನಾನು ಈ ರಾಜಕಾರಣದಲ್ಲಿ ಇದ್ರೂ, ನಮ್ಮ ಪಾರ್ಟಿಯಲ್ಲಿ ಗೊಂದಲ ಆದ್ರೂ ಯಾರ ಜೊತೆ ಗುಡಿಸ್ಕೊಳ್ದೆ ಒಂದು ಕ್ಲೀನ್ ಇಮೇಜನ್ನು ಕಾಪಾಡ್ಕೊಂಬರೋವಂಥದ್ದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀನಿ. ಆದ್ದರಿಂದ ನನ್ನ ಬಗ್ಗೆ ಅವ್ರ ನಂಬಿಕೆ ಇದೆ. ಇಷ್ಟೆಲ್ಲ ಗೊಂದಲ ಆದ್ರೂ ಸತೀಶ್ ರೆಡ್ಡಿ ಗೊಂದಲ ಮಾಡ್ಕೊಂಡಿಲ್ಲ ಅಲ್ಲ, ಅದಕ್ಕೆ ನನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ. ಎಲ್ಲೂ ಯಾರೋ ಕರೆದಾಗ ಯಾರ ಜೊತೆ ಹೋಗದೆ ನನ್ನ ಕೆಲಸ ಏನಿದೆಯೋ, ನನ್ನ ಪಾಡು ಏನಿದೆಯೋ ಅದನ್ನು ನಾನು ಮಾಡಿದ್ದೀನಿ. ಡೆವಲಪ್ಮೆಂಟ್ ಬಿಟ್ಟು ನಾನು ಏನು ಯೋಚನೆ ಮಾಡೋಕ್ಕೆ ಹೋಗಿಲ್ಲ. ಕ್ಷೇತ್ರದ ಜನತೆಗೆ ಸತೀಶ್ ರೆಡ್ಡಿ ಅವರ ಸಂದೇಶ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಕಡೆದಾಗಿ ನಾನು ಏನು ಹೇಳ್ತೇನೆ ಅಂದರೆ, ನಮ್ಮ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ಮಾದರಿ ಕ್ಷೇತ್ರ ಆಗಬೇಕು. ನಾವು ಬೆಂಗಳೂರಿನ ಜನ ನಾವಿಲ್ಲಿದ್ದೀವಿ. ಬೆಂಗಳೂರಿಗೆ ಹೊಂದ್ಕೊಂಡಂಥ ಅನೇಕ ಹಳ್ಳಿಗಳನ್ನು ನಾನು ಡೆವಲಪ್ಮೆಂಟ್ ಮಾಡೋದ್ರಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ನಾನು ಮಾಡಿದ್ದೀನಿ. ಆದ್ದರಿಂದ ಖಂಡಿತ ಈ ಸಾರಿ ಇನ್ನೊಂದಷ್ಟು ಏನು ಕೆಲಸಗಳು ಬಾಕಿ ಇದೆಯೋ ಅದನ್ನು ಮಾಡೋವಂಥ ಒಂದು ಪ್ರಾಮಾಣಿಕ ಪ್ರಯತ್ನ, ಎಲ್ಲರನ್ನ ಜೋಡಿಸ್ಕೊಂಡು, ಎಲ್ಲ ಸಮಾಜದವರನ್ನು, ಎಲ್ಲ ಮುಖಂಡರನ್ನು ಜೋಡಿಸ್ಕೊಂಡು ನಾನು ಕೆಲಸ ಮಾಡ್ತೇನೆ. ಮತ್ತು ಇಲ್ಲಿ ಪಕ್ಷಾತೀತವಾಗಿ ನಾನು ಕೆಲಸ ಮಾಡಿದ್ದೇನೆ. ಆದ್ದರಿಂದ ಎಲ್ಲರನ್ನೂ ನಾನು ಕೈ ಮುಗಿದು ಕೇಳ್ಕೊಳ್ಳೋದು ಏನಂತ ಹೇಳಿದ್ರೆ, ಮತ್ತೊಂದು ಸಾರಿ ನನಗೊಂದು ಅವಕಾಶ ಮಾಡಿಕೊಡಿ. ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ BJPಗೆ ಕಮಲದ ಗುರುತಿಗೆ ಮತವನ್ನು ಹಾಕೋ ಮೂಲಕ ನನಗೆ ಅವಕಾಶ ಮಾಡಿ ಇನ್ನಷ್ಟು ಡೆವಲಪ್ಮೆಂಟ್ಸ್ ಚೇಂಜಸನ್ನು ನಾನು ಬೊಮ್ಮನಹಳ್ಳಿಯಲ್ಲಿ ಮಾಡಿ ತೋರಿಸ್ತೇನೆ. ಮತ್ತು ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗೋ ಕೆಲಸ ನಾನು ಮಾಡ್ತೇನೆ. ಧನ್ಯವಾದಗಳು ಸರ್, ಇಷ್ಟೊತ್ತು ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜೊತೆ ನಿಮ್ಮ ಮುಕ್ತವಾದ ವಿಚಾರಗಳನ್ನ ಹಂಚ್ಕೊಂಡಿದ್ದಕ್ಕೆ. ಥ್ಯಾಂಕ್ ಯು ಸರ್. ಒಟ್ಟಾರೆಯಾಗಿ ಇದು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಸತೀಶ್ ರೆಡ್ಡಿ ಅವರ ಮನದಾಳದ ಮಾತು. ಸಾಕಷ್ಟು ಅಭಿವೃದ್ಧಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿದೆ. ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷಕ್ಕೆ ಜನ ಮತ ನೀಡಬೇಕು, ಸಾಕಷ್ಟು ಮಗದಷ್ಟು ಅಭಿವೃದ್ಧಿ ಬೇಕು ಅಂತ ಹೇಳಿದ್ರೆ ಜನ ಖಂಡಿತ BJPಗೆ ವೋಟ್ ಮಾಡ್ತಾರೆ ಅನ್ನೋ ಒಂದು ವಿಚಾರನ ನಮ್ಮ ಮೂಲಕ ಇಡೀ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಜನತೆಗೆ ಹೇಳಿದ್ದಾರೆ. ಇದು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.